ಈ ಆಕಾಶ ಅನ್ನೋದು ಇರೋದೇ ಕಾಲ ಮುಂದಕ್ಕೆ ಚಲಿಸ್ತಿರೋದ್ರಿಂದ. ಕಾಲ ಅನ್ನೋದು ಇಲ್ಲದೆ ಹೋಗಿದ್ರೆ ಸೃಷ್ಟಿನೇ ಇರ್ತಿರ್ಲಿಲ್ಲ. ಎಲ್ಲಾನು ನಮ್ಮ ದೇಹ, ನಮ್ಮ ನೆನಪು, ಇಡೀ ನಾಗರಿಕತೆ, ನಕ್ಷತ್ರ, ಗ್ಯಾಲಕ್ಸಿಗಳು ಕೂಡ ಕೊನೆಗೊಂದು ದಿನ ಈ ಸಮಯದ ಹರಿವಿನಲ್ಲಿ ಕರಗಿ ಹೋಗುತ್ತವೆ. ಸಂಪೂರ್ಣ ನಿಶ್ಚಲತೆಯಿಂದಲೇ ಮೊದಲ ಮಿಡಿತ ಶುರುವಾಯಿತು. ಯಾವುದು ಪೂರ್ತಿ ಶೂನ್ಯವಾಗಿತ್ತೋ ಅದೇ ಅನಂತವಾಯಿತು. ಕಾಲ ಅಂದರೆ ಸಮಯ ಮತ್ತು ಆಕಾಶ. ಕಾಲ ಹುಟ್ಟಿಕೊಂಡ ಹಾಗೆ ಡಿಸ್ಟೆನ್ಸ್ ಅಥವಾ ಅಂತರ ಕೂಡ ಅದರ ಜೊತೆ ಸೃಷ್ಟಿಯಾಗುತ್ತೆ. ಇದಿನ್ನೂ ಭೌತಿಕ ಪ್ರಪಂಚ ಆಗಿಲ್ಲ. ಭೈ ಅಂದರೆ ಉಗ್ರ, ಕಾಲಭೈರವ, ಎಲ್ಲವನ್ನೂ ನುಂಗಿ ಹಾಕುವ ಮೂಲ ಶಕ್ತಿ. ಅದನ್ನ ಯಾವುದರಿಂದಲೂ ತಡೆಯೋಕ್ಕಾಗಲ್ಲ. ರವ ಅಂದರೆ ಘರ್ಜನೆ, ಸತತವಾದ ಸ್ಫೋಟ, ಅದೇ ಘರ್ಜನೆ. ಹಾಗಾದರೆ ಈ ಮೂಲ ಮಿಡಿತಕ್ಕೆ ಕಾರಣ ಏನು? ನಮ್ಮ ಹುಟ್ಟು ಮತ್ತು ಅಸ್ತಿತ್ವ ಕಾಲದ ಚಕ್ರಗಳಿಂದಲೇ ರೂಪುಗೊಂಡಿದೆ. ಮಹಾಕಾಲ ಪ್ರಕಟವಾದಾಗ ಸದಾ ತಿರುಗೋ ಈ ಸಮಯ ಅಳಿಸಿ ಹೋಗುತ್ತೆ. ಸಮಯದ ಮಿತಿಗಳನ್ನು ದಾಟಿರೋ ಮಹಾಕಾಲನನ್ನ ಅನುಭವಿಸೋ ಶಕ್ತಿ ನಿಮಗಿದೆ. ನೀವದಕ್ಕೆ ಸಿದ್ಧರಿದ್ದೀರಾ? Namaskaram. Welcome to 360 on this Purnima day. ಇವತ್ತು ಹುಣ್ಣಿಮೆ ಅಂದರೆ ಅಧಿಕ ಜ್ಯೇಷ್ಠ ಮಾಸದ ಹುಣ್ಣಿಮೆ. ಅಧಿಕ ಮಾಸ ಅಂತ ನೀವು ಕೇಳಿರ್ತೀರಿ. ಇದು ಲೀಪ್ ಮಂಥರ. ಚಾಂದ್ರಮಾನ ತಿಂಗಳಲ್ಲಿ ಕಳೆದು ಹೋದ ದಿನಗಳನ್ನು ಸರಿದೂಗಿಸೋಕೆ ಈ ಒಂದು ಹೆಚ್ಚುವರಿ ತಿಂಗಳನ್ನು ಸೇರಿಸಲಾಗುತ್ತೆ. ಅಧಿಕ ಅಂದರೆ ಎಕ್ಸ್ಟ್ರಾ. ಹಾಗಾಗಿ ಈ ದಿನ ನಾವು ಕಾಲಭೈರವನ ಸ್ವರೂಪನ ಅರ್ಥ ಮಾಡಿಕೊಳ್ಳೋಣ. ಕಾಲಭೈರವ ಸ್ಥಾಪನೆಗಾಗಿ ನಾವು ರಚಿಸಿರೋ ಕಾಲಭೈರವ ಅಷ್ಟಕದೊಂದಿಗೆ ಇದನ್ನ ಶುರು ಮಾಡೋಣ. ಕಾಲಕಾಲಂ ಮಹಾಕಾಲಂ ಭೂತನಾಥಂ ಭೈರವಂ ರುದ್ರರುದ್ರಂ ಮಹಾರೌದ್ರಂ ಉಗ್ರರೂಪಂ ಭೈರವಂ ದೇವದೇವಂ ಮಹಾದೇವಂ ಕ್ಷೇತ್ರಪಾಲಂ ಭೈರವಂ ಮಹಾರೂಪಂ ಮಹಾಯೋಗಂ ಕಾಲಭೈರವಂ ಈಶಾನಮೀಡೆ. ನಮಸ್ಕಾರ ಮತ್ತು ಸ್ವಾಗತ. ನಮ್ಮ ಸಂಪ್ರದಾಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಭಾರತದಾದ್ಯಂತ ಹರಡಿರೋ ಶೈವ ಸಂಪ್ರದಾಯದಲ್ಲಿ ಕಾಲಭೈರವನನ್ನು ಶಿವನ ಉಗ್ರ ರೂಪ ಅಂತ ಕರೆಯಲಾಗುತ್ತೆ. ಇವನು ಸಮಯದ ಮೇಲಿನ ಹಿಡಿತ ಮತ್ತು ಅಜ್ಞಾನದ ನಾಶವನ್ನು ಪ್ರತಿನಿಧಿಸ್ತಾನೆ. ಕಾಲಭೈರವನನ್ನ ಸ್ಮಶಾನದ ಜೊತೆ ನೆನಪಿಸಿಕೊಳ್ತಾರೆ. ಯಾಕಂದರೆ ಅಲ್ಲಿ ಮನುಷ್ಯನ ಮೂಲ ಅಜ್ಞಾನ ಕರಗಿ ಹೋಗುತ್ತೆ. ಅಂದರೆ ನಾವು ಪಡ್ಕೊಂಡಿರೋ ಈ ದೇಹನ, ಇವತ್ತು ಭೂಮಿಯಿಂದ ಪಡೆದಿರೋ ನನ್ನ ದೇಹ ಅನ್ನೋ ಈ ತುಣುಕನ್ನೇ ನಾನು ಅಂತ ಅಂದುಕೊಂಡು ಬದುಕ್ತಿರ್ತೀವಲ್ಲ, ಆ ಅಜ್ಞಾನ ನಾಶವಾಗುತ್ತೆ. ಎಲ್ಲ ಅಜ್ಞಾನಗಳಿಗೂ ಮೂಲವಾಗಿರೋ ಆ ತಪ್ಪು ಕಲ್ಪನೆ ಕರಗಿ ಹೋಗುತ್ತೆ. ಇವನನ್ನ ಪವಿತ್ರ ಸ್ಥಳಗಳ ರಕ್ಷಕ ಅಂತಾನೂ ಕರೀತಾರೆ. ಅಂದರೆ ಇವನು ಕ್ಷೇತ್ರಪಾಲ, ಸಮಯದ ಮೇಲೆ ಹಿಡಿತಾ ಇದೆ. ಹಾಗಾಗಿ ಹುಟ್ಟು ಸಾವಿನ ಮೇಲೂ ಸಹ ಕಾಲಭೈರವ ಅಂದರೆ ಕೇವಲ ನಾಶ ಮಾಡೋ ದೇವರು ಅಂತ ಅರ್ಥ ಅಲ್ಲ. ಬದಲಾಗಿ ನಿರಂತರವಾಗಿ ಚಲಿಸೋ
ಯಾರಿಂದಲೂ ತಡೆಯೋಕ್ಕಾಗದ ಸಮಯದ ಒಂದು ಆಳವಾದ ಸ್ವರೂಪ. ಎಲ್ಲವನ್ನೂ ರೂಪಿಸೋದು ಸಮಯ, ಅದರಿಂದ ತಪ್ಪಿಸ್ಕೊಳ್ಳೋಕ್ಕಾಗೋಲ್ಲ ಅನ್ನೋದನ್ನು ನೆನಪಿಸ್ತಾನೆ. ಕಾಲಭೈರವನ ಬಗ್ಗೆ ತಿಳಿಯೋಕ್ಕೂ ಮುಂಚೆ ಕಾಲದ ಬಗ್ಗೆ ತಿಳಿಯೋಣ. ಯೋಗ ಸಂಪ್ರದಾಯದಲ್ಲಿ ಕಾಲ ಅಥವಾ ಸಮಯವನ್ನು ಅಸ್ತಿತ್ವದ ತಳಹದಿ ಅನ್ನೋ ರೀತಿ ನೋಡ್ತೀವಿ. ಮೊದಲನೇದಾಗಿ ಕಾಲ ಅಂದರೆ ಸಮಯ ಮತ್ತು ಆಕಾಶ. ಕಾಲ ಮುಂದಕ್ಕೆ ಹೋಗ್ತಿರೋದ್ರಿಂದಾನೇ ಆಕಾಶ ಅಸ್ತಿತ್ವದಲ್ಲಿರೋದು. ಸಮಯ ಇರೋದ್ರಿಂದಾನೇ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋಕೆ ಸಾಧ್ಯ. ಸಮಯ ಇಲ್ಲದೆ ಹೋಗಿದ್ರೆ ಡಿಸ್ಟೆನ್ಸ್ ಅಥವಾ ಅಂತರ ಇರ್ತಿರಲಿಲ್ಲ, ಎಲ್ಲವೂ ಸಹ ಕೇವಲ ಶೂನ್ಯವಾಗಿರ್ತಿತ್ತು. ಸಮಯ ಮತ್ತು ಆಕಾಶ ಎಷ್ಟು ಬೆರೆತು ಹೋಗಿದೆ ಅಂದರೆ ಅದನ್ನು ಬೇರೆ ಮಾಡೋಕ್ಕಾಗಲ್ಲ. ಆಧುನಿಕ ವಿಜ್ಞಾನ ಇದನ್ನು ಸ್ಪೇಸ್ ಟೈಮ್ ಅನ್ನತ್ತೆ. ಆಲ್ಬರ್ಟ್ ಐನ್ಸ್ಟೈನ್ ಇದರ ಬಗ್ಗೆ ಮಾತಾಡಿದ್ರು. ಆದರೆ ಯೋಗ ಸಂಸ್ಕೃತಿಯಲ್ಲಿ ಇದನ್ನು ತುಂಬ ಹಿಂದೆನೇ ಅರ್ಥ ಮಾಡಿಕೊಂಡಿದ್ರು. ಕಾಲ ಅಂದರೆ ಕತ್ತಲೆ ಅಥವಾ ಶೂನ್ಯ ಅಂತಾನೂ ಆಗುತ್ತೆ. ಕತ್ತಲೆ ಅಂದರೆ ಬರೀ ಬೆಳಕು ಇಲ್ಲದೆ ಇರೋದಲ್ಲ. ಬೆಳಕನ್ನು ನೋಡಬೇಕಂದ್ರೆ ಅದಕ್ಕೆ ಮೂಲ ಆಕಾರ ಇರಬೇಕು, ಅಥವಾ ಬೆಳಕನ್ನು ತಡೆದು ಪ್ರತಿಫಲಿಸೋ ವಸ್ತು ಇರಬೇಕು. ಸಂಪೂರ್ಣ ಶೂನ್ಯದಲ್ಲಿ ಪ್ರಖರ ಬೆಳಕಿದ್ರೂ ಕಾಣಿಸಲ್ಲ, ಯಾಕಂದ್ರೆ ತಡೆಯೋಕೆ ಅಲ್ಲಿ ಏನೂ ಇಲ್ಲ. ನೋಡಿ, ಇಲ್ಲಿ ನನ್ನ ಕೈ ಕಾಣ್ತಿದೆ, ಯಾಕಂದ್ರೆ ಬೆಳಕನ್ನು ತಡೆಯುತ್ತೆ, ಅದು ಅಪಾರದರ್ಶಕ. ಆದರೆ ನಮ್ಮ ಜೀವಕ್ಕೆ ಆಧಾರವಾದ ಗಾಳಿನ ನೋಡೋಕೆ ಆಗೋಲ್ಲ, ಯಾಕಂದ್ರೆ ಅದು ಬೆಳಕನ್ನು ತಡೆಯಲ್ಲ. ಸಂಪೂರ್ಣ ಶೂನ್ಯದಲ್ಲಿ ಬೆಳಕು ಕೂಡ ಅದೃಶ್ಯವಾಗಿರುತ್ತೆ, ಯಾಕಂದ್ರೆ ತಡೆಯೋಕೆ ಅಲ್ಲಿ ಏನೂ ಇರಲ್ಲ. ಶೂನ್ಯ ಅಂದರೆ ಖಾಲಿ ಅಥವಾ ನಿರ್ಜೀವ ಅಂತಲ್ಲ, ಅದು ಅನಂತ ಸಾಧ್ಯತೆಗಳಿಂದ ತುಂಬಿದೆ. ಜೀವಂತವಿರುವವರಿಗೆ ಮತ್ತು ಸತ್ತವರಿಗೆ ಇಬ್ಬರಿಗೂ ಹೊಸ ಸಾಧ್ಯತೆಗಳನ್ನು ಸೃಷ್ಟಿಸುವ ಶಕ್ತಿ ಹೊಂದಿದೆ. ಯೋಗ ಸಂಪ್ರದಾಯದಲ್ಲಿ ಕಾಲ ಅಥವಾ ಕತ್ತಲೆ ಅಂದಾಗ ನಾವು ಅದನ್ನು ಬರೀ ಖಾಲಿ ಜಾಗ ಅಂತಿಲ್ಲ, ಅದು ಜೀವಂತಿಕೆಯಿಂದ ತುಂಬಿರೋ ಒಂದು ಜಾಗ. ಈ ಸಂಪೂರ್ಣ ಸೃಷ್ಟಿ, ಜೀವ ಸಂಕುಲ ಹುಟ್ಟಿರೋದೇ ನಾವು ಶಿವ ಅಥವಾ ಮಹಾಕಾಲ ಅಂತ ಕರೆಯೋ ಆ ಪರಮ ಕತ್ತಲೆಯಿಂದ. ಬೇರೆ ಬೇರೆ ಸಂಪ್ರದಾಯಗಳಲ್ಲಿ ಇದಕ್ಕೆ ಬೇರೆ ಬೇರೆ ಹೆಸರುಗಳನ್ನು, ಸೂಕ್ಷ್ಮ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಆದರೆ ಯೋಗ ಸಂಸ್ಕೃತಿಯಲ್ಲಿ ಇದನ್ನ ಮಹಾಕಾಲ್ ಅಥವಾ ಮಹಾಕಾಲ ಅಂತಾರೆ. ತಾಂತ್ರಿಕ ಸಂಪ್ರದಾಯಗಳಲ್ಲೂ ಕೂಡ ಮಹಾಕಾಲ ಅಂದರೆ ಸ್ವತಃ ಸಮಯನೂ ಮೀರಿರೋ ಒಂದು ಅಗಾಧ ನಿಶ್ಚಲತೆ. ಈ ಸಮಯ ಅನ್ನೋದು ಸೃಷ್ಟಿಯ ಚಕ್ರೀಯ ಚಲನೆಯ ಪರಿಣಾಮ. ಅದರಾಚೆಗೆ ಇರೋ ಸಂಪೂರ್ಣ ನಿಶ್ಚಲತೆಯನ್ನು ನಾವು ಮಹಾಕಾಲ ಅಂತ ಕರಿತೀವಿ. ಈ ನಿಶ್ಚಲತೆಯೇ ಪರಮಶಕ್ತಿ. ಅಲ್ಲಿ ಇನ್ನೂ ಏನೂ ಆಗಿಲ್ಲ, ಸೃಷ್ಟಿ ಇಲ್ಲ, ಚಲನೆ ಇಲ್ಲ, ಅನಂತ ನಿಶ್ಶಬ್ದತೆ ಇದೆ. ಆದರೆ ಆ ನಿಶ್ಶಬ್ದತೆಯಲ್ಲೇ ಎಲ್ಲವನ್ನೂ ಸೃಷ್ಟಿ ಮಾಡೋ ಸಾಮರ್ಥ್ಯ ಅಡಗಿತ್ತು. ಆ ಸಂಪೂರ್ಣ ನಿಶ್ಶಬ್ದತೆಯಿಂದ ಒಂದು ಮಿಡಿತ ಉಂಟಾಯಿತು. ಇದನ್ನು ಯೋಗ ವಿಜ್ಞಾನದಲ್ಲಿ ಸ್ಪಂದ ಅಂತ ಹೇಳ್ತಾರೆ. ಸೃಷ್ಟಿಯನ್ನು ಸಾಧ್ಯವಾಗಿಸೋ ಆ ಅನಂತ ಪ್ರಜ್ಞೆಯಲ್ಲಿ ಹುಟ್ಟಿದ ಮೊಟ್ಟ ಮೊದಲ ಮಿಡಿತ. ಅದು ಭೌತಿಕ ಚಲನೆ ಅಲ್ಲ, ಒಂದು ಸೂಕ್ಷ್ಮ ಸಂಚಲನ. ಆದ್ದರಿಂದ ಸೃಷ್ಟಿಯ ಭೌತಿಕ ಆಯಾಮಗಳು ಪ್ರಕಟವಾಗೋಕೆ ಬೇಕಾದ ಸಾಮರ್ಥ್ಯ ಹುಟ್ಟಿಕೊಳ್ತು. ಹಾಗಾದರೆ ಈ ಮೊದಲ ಮಿಡಿತ ಅಥವಾ ಸ್ಪಂದಕ್ಕೆ ಕಾರಣ ಏನು? ಪ್ರಜ್ಞೆಯ ಮೂಲ ಸ್ವಭಾವದಲ್ಲೇ ಆಸೆಯ ಒಂದು ಎಳೆ ಇರುತ್ತೆ, ಸೃಷ್ಟಿಯಾಗಿ ಪ್ರಕಟವಾಗಬೇಕು ಅಂತ ಅಥವಾ ವ್ಯಕ್ತವಾಗಬೇಕು ಅಂತ. ಆ ಸೃಷ್ಟಿಯ ಮೂಲಕ್ಕೆ ತನ್ನನ್ನು ತಾನೇ ಕೋಟ್ಯಂತರ ರೂಪಗಳಲ್ಲಿ ಪ್ರಕಟಿಸಿಕೊಳ್ಳಬೇಕು ಅನ್ನೋ ಹಂಬಲ ಇರುತ್ತೆ. ಆ ನಿಶ್ಚಲತೆಯಲ್ಲೇ ಆ ತುಡಿತ ಇರತ್ತೆ. ಸ್ಪಂದ
ಅನ್ನೋದು ಸೃಷ್ಟಿಯ ಮೊದಲ ಹೆಜ್ಜೆ ಅಥವಾ ಅದಕ್ಕೊಂದು ಪ್ರಚೋದನೆ. ಒಮ್ಮೆ ಸ್ಪಂದ ಶುರುವಾದರೆ ಸೀಕ್ವೆನ್ಸ್ ಶುರುವಾಗತ್ತೆ. ಈ ಸೀಕ್ವೆನ್ಸ್ ಅಥವಾ ಅನುಕ್ರಮನೇ ಕಾಲ. ಈ ತುಡಿತ ನಿಶ್ಚಲತೆಯಿಂದ ಸೃಷ್ಟಿಯಾಗಿ ಬದಲಾದಾಗ ಉಂಟಾಗೋ ಆಯಾಮನೇ ಕಾಲ. ಕಾಲ ಅಥವಾ ಟೈಮ್ ಹುಟ್ಟಿದಾಗ ಸ್ಪೇಸ್ ಕೂಡ ಅದರ ಜೊತೆಲೇ ಸೃಷ್ಟಿಯಾಗುತ್ತೆ. ಇದು ಇನ್ನೂ ಭೌತಿಕ ಪ್ರಪಂಚ ಆಗಿಲ್ಲ. ಇದು ಭೌತಿಕ ಸೃಷ್ಟಿಗೆ ಬೇಕಾದ ಅಡಿಪಾಯ. ಟೈಮ್ ಮತ್ತು ಸ್ಪೇಸ್ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಇವೆರಡೂ ಹುಟ್ಟಿಕೊಂಡಿದ್ದು ನಾವು ಏನು ಸ್ಪಂದ ಅಂತೀವಿ ಆ ಮೊದಲ ಮಿಡಿತದಿಂದ. ಈ ಮಿಡಿತದಿಂದ ಇನ್ನಷ್ಟು ಅಲೆಗಳು ಹುಟ್ಟಿಕೊಂಡವು. ಈ ಅಲೆಗಳು ಸೈಕಲ್ಸ್ ಅಥವಾ ಚಕ್ರಗಳಾದವು. ಈ ಚಕ್ರಗಳೇ ಕೊನೆಗೆ ಎಲ್ಲ ಭೌತಿಕ ಸಂಗತಿಗಳನ್ನು ರೂಪಿಸೋದು. ಸಣ್ಣ ಕಣದಿಂದ ಹಿಡಿದು ಪರಮಾಣುಗಳು, ನಕ್ಷತ್ರಗಳು, ಗ್ಯಾಲಕ್ಸಿಗಳನ್ನೂ ಸಹ ಜೀವನ ಪ್ರಕ್ರಿಯೆಯನ್ನು ನಡೆಸೋ ಲಯವೂ ಕೂಡ. ಮೂಲತಃ ಭೌತಿಕ ಪ್ರಪಂಚ ಆ ಮೊದಲ ಮಿಡಿತದಿಂದಾದ ಚಕ್ರೀಯ ಚಲನೆಯ ಫಲ. ನಮ್ಮ ಹುಟ್ಟು, ಅಸ್ತಿತ್ವ ಈ ಆವರ್ತನೆಗಳಿಂದಾನೇ ರೂಪುಗೊಂಡಿರೋದು. ಅದು ನಮ್ಮ ದೇಹದೊಳಗಿನ ಆವರ್ತನೆ ಇರಬಹುದು, ಹಗಲು ರಾತ್ರಿ ಋತುಗಳು ಇರಬಹುದು, ಪ್ರಕೃತಿಯಲ್ಲಿ ನಡೆಯೋ ಆವರ್ತನೆಗಳಿರಬಹುದು. ನಾವು ನೋಡೋ, ಮುಟ್ಟೋ, ಅನುಭವಿಸೋ ಎಲ್ಲಾನು, ಕಣವಾಗಿರಲಿ ಬ್ರಹ್ಮಾಂಡನೇ ಆಗಿರಲಿ, ಎಲ್ಲಾನು ಈ ಆವರ್ತನೆಗಳ ಅಗಾಧ ಅನಾವರಣದ ಭಾಗ. ಇದೆಲ್ಲ ಉಂಟಾಗಿದ್ದು ಆ ನಿಶ್ಚಲತೆಯಿಂದ ಮತ್ತು ಸ್ಪಂದದ ರೂಪದಲ್ಲಿ ಆದ ಪ್ರಜ್ಞೆಯ ಮೊದಲ ಸೂಕ್ಷ್ಮ ಚಲನೆಯಿಂದ. ಕಾಲಭೈರವನನ್ನ ಸಾಮಾನ್ಯವಾಗಿ ಸಮಯ ಅಥವಾ ಕಾಲದ ಸಾಕಾರ ರೂಪವಾಗಿ ನೋಡಲಾಗುತ್ತೆ. ನಿಲ್ಲಿಸಲಾಗದ ಮತ್ತು ಅತ್ಯಂತ ಸಕ್ರಿಯವಾದ ರೂಪ. ಅವನು ಚಲಿಸ್ತಿರೋ ಸಮಯನ ಪ್ರತಿನಿಧಿಸ್ತಾನೆ. ಅಂದರೆ ಮನುಷ್ಯನ ಅನುಭವದಲ್ಲಿ ಇದೇ ಜೀವನ. ಎಲ್ಲದನ್ನೂ ಮುನ್ನಡೆಸೋ, ಕೊನೆಗೆ ಎಲ್ಲಾನು ಕರಗಿಸೋ ಶಕ್ತಿ ಅದು. ಕಾಲಭೈರವ ಪದದ ಅರ್ಥ ನೋಡೋದಾದರೆ ಕಾಲ ಅಂದರೆ ಸಮಯ. ನಾನು ಮುಂಚೆನೇ ಹೇಳಿದ ಹಾಗೆ ಕಾಲ ಅಂದರೆ ಶೂನ್ಯ ಅಥವಾ ಆಕಾಶ ಕೂಡ. ಭೈ ಅಂದರೆ ಭಯಾನಕ, ಉಗ್ರ ಅಂತ. ಎಲ್ಲವನ್ನೂ ನುಂಗಿ ಹಾಕೋ ವಾಸ್ತವನೇ ಕಾಲ. ರವ ಅಂದರೆ ಘರ್ಜನೆ ಅಥವಾ ತೀವ್ರನಾದ. ಮೊದಲ ಸ್ಪಂದ ಆದಾಗ ಅದೊಂದು ಸಣ್ಣ ಅಲೆಯಾಗಿತ್ತು. ಆದರೆ ಅದು ಭೌತಿಕ ರೂಪ ಪಡ್ಕೊಂಡು ಗ್ಯಾಲಕ್ಸಿ, ಬ್ರಹ್ಮಾಂಡಗಳಾಗಿ ಬದಲಾದಾಗ ಅದೊಂದು ದೊಡ್ಡ ಘರ್ಜನೆಯಾಗಿತ್ತು. ಮೊದಲು ಪ್ರಕಟವಾದದ್ದೇ ರುದ್ರ ಅಂತ ನೀವು ಕೇಳಿರ್ತೀರಿ. ಆಗ ಸೃಷ್ಟಿ ಘರ್ಜಿಸ್ತು ಅಂತಾರೆ. ಸತತವಾದ ಸ್ಫೋಟವೇ ಘರ್ಜನೆ. ಒಂದು ಆಟೋಮೊಬೈಲ್ನ ಮ್ಯಾನಿಫೋಲ್ಡ್ ತೆಗೆದು ಎಂಜಿನ್ ಸ್ಟಾರ್ಟ್ ಮಾಡಿದರೆ ಮೊದಲು ಡಬ್ 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 ಅಂತ ಸೌಂಡ್ ಬರುತ್ತೆ. ಸ್ಪೀಡ್ ಜಾಸ್ತಿ ಮಾಡಿದಾಗ ಘರ್ಜನೆ ಆಗುತ್ತೆ. ಹಾಗೆ ಅದು ಘರ್ಜಿಸ್ತು. ಕಾಲಭೈರವ ಅಂದರೆ ಭೌತಿಕ ಸೃಷ್ಟಿಯ ರೂಪದಲ್ಲಿ ಕಾಲ ಗರ್ಜಿಸ್ತು ಅಂತ. ಈಗ ಒಂದು ಘರ್ಜನೆ ಅಥವಾ ಅಂಥ ತೀವ್ರವಾದ ಪ್ರಕ್ರಿಯೆ ಯಾವತ್ತೂ ಶಾಶ್ವತವಾಗಿರಲ್ಲ. ಎಲ್ಲ ಭೌತಿಕ ರೂಪಗಳಿಗೂ ಆರಂಭ ಮತ್ತು ಅಂತ್ಯ ಇರುತ್ತೆ. ಕಾಲಭೈರವ ಪ್ರತಿನಿಧಿಸೋದು ಅದನ್ನೇ. ಅವನನ್ನು ಭಯದಿಂದ ನೋಡ್ತಿರೋ, ಉಗ್ರವಾಗಿ ನೋಡ್ತಿರೋ ಅನ್ನೋದು ನಿಮಗೆ ಬಿಟ್ಟಿದ್ದು. ಖಂಡಿತ ಉಗ್ರನೇ. ಆದರೆ ಹುಟ್ಟು ಸಾವಿನ ಬಗ್ಗೆ ನಿಮಗೆ ಭಯ ಇದೆಯಾ? ಅಥವಾ ಹುಟ್ಟು, ಬದುಕು, ಸಾವು ಇವೆಲ್ಲವನ್ನೂ ಒಳಗೊಂಡಿರೋ ಜೀವನದ ಪ್ರಕ್ರಿಯೆಯನ್ನು ಪೂರ್ತಿಯಾಗಿ ಒಪ್ಪಿಕೊಂಡಿದ್ದೀರಾ? ನೀವು ನ್ಯೂಸ್ನಲ್ಲಿ ನೋಡಿರ್ತೀರ, ಬೆಂಗಳೂರಿನ ಒಂದು ಕಂಪನಿ ಹೊಸದಾಗಿ ತಯಾರು ಮಾಡಿರೋ AI ಆಧಾರಿತ ಕಾಂಬ್ಯಾಟ್ ಡ್ರೋನ್ಗೆ ಕಾಲಭೈರವ ಅಂತ ಹೆಸರಿಟ್ಟಿದ್ದಾರೆ. ಈ ಡ್ರೋನ್ನ ಅತ್ಯಾಧುನಿಕವಾದ ಸಮಯನೇ ಮೀರಿಸೋ ಸಾಮರ್ಥ್ಯವನ್ನು ನೋಡಿ ಆ ಹೆಸರಿಟ್ಟಿದ್ದಾರೆ. ಕಣ್ಗಾವಲಿನ ಕೆಲಸಕ್ಕೆ ಅದು 30 ಗಂಟೆಗೂ ಹೆಚ್ಚು ಕಾಲ ಗಾಳಿಯಲ್ಲಿರೋ ಸಾಮರ್ಥ್ಯ ಹೊಂದಿದೆ ಮತ್ತು ಯುದ್ಧದ ಕಾರ್ಯಾಚರಣೆಗಾಗಿ 9 ಗಂಟೆಗಳ ಸಾಮರ್ಥ್ಯ ಹೊಂದಿದೆ. ಅಂದರೆ
ಕಾಲಭೈರವ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ಕಡೆನೂ ಇದ್ದಾನೆ. ಕಾಲಭೈರವನ ಜೊತೆಗಿನ ನಿಮ್ಮ ಒಡನಾಟ ಈ ಕ್ರೂರ ಕಾಲಚಕ್ರನ ಎದುರಿಸೋಕೆ ಸಹಾಯ ಮಾಡುತ್ತೆ. ಅದನ್ನು ಎದುರಿಸೋದು ಅಥವಾ ತಪ್ಪಿಸಿಕೊಳ್ಳೋದು ಅಂದರೆ ನೀವು ಸಮಯದ ಆಚೆಗೆ ಹೋಗ್ತೀರಿ ಅಂತಲ್ಲ, ಕಾಲಚಕ್ರನ ಮೇಲೆ ಸವಾರಿ ಮಾಡೋದನ್ನು ಕಲಿತೀರಿ. ಕಾಲದ ಮೇಲೆ ಸವಾರಿ ಮಾಡಿದರೆ ಜೀವನ ಸುಂದರ ಆಗುತ್ತೆ. ಕಾಲದ ಮೇಲೆ ಸವಾರಿ ಮಾಡೋದನ್ನು ಕಲೀಲಿಲ್ಲ ಅಂದರೆ ಅದೇ ಕಾಲಚಕ್ರ ನಮ್ಮನ್ನು ದಿನ ಹೊಸಕ್ಕೆ ಹಾಕುತ್ತೆ. ಕಾಲಭೈರವನ ರೂಪದಲ್ಲಿರೋ ಸಮಯ ಎಲ್ಲವನ್ನೂ ನುಂಗಿ ಹಾಕೋ ಮೂಲ ಶಕ್ತಿ. ಅದಕ್ಕೆ ಜನರು ಅದನ್ನು ಭಯಾನಕ ಅಂತ ವರ್ಣಿಸ್ತಾರೆ. ಎಲ್ಲನೂ ನಮ್ಮ ದೇಹ, ನೆನಪುಗಳು, ನಾಗರಿಕತೆಗಳು, ನಕ್ಷತ್ರ, ಗ್ಯಾಲಕ್ಸಿಗಳು ಕೂಡ ಕೊನೆಗೊಂದು ದಿನ ಈ ಕಾಲದ ಹರಿವಿನಲ್ಲಿ ಕರಗಿ ಹೋಗುತ್ತವೆ. ಯಾವ ಸೃಷ್ಟಿ, ಯಾವ ಆಕಾರ, ಯಾವ ಅಸ್ತಿತ್ವ ಕೂಡ ಎಲ್ಲನೂ ನುಂಗಿ ಹಾಕೋ ಈ ಕಾಲದ ಶಕ್ತಿಯ ಮುಂದೆ ಶಾಶ್ವತವಾಗಿ ನಿಲ್ಲೋಕೆ ಸಾಧ್ಯ ಇಲ್ಲ. ಕಾಲಭೈರವ ಅಂದಾಗ ಅಲ್ಲಿ ಯಾವುದೇ ಪಾಸ್ ಬಟನ್ ಅಥವಾ ರಿವೈಂಡ್ ಅನ್ನೋದು ಇಲ್ಲ. ಆತ ಸಾಕ್ತಾನೇ ಇರ್ತಾನೆ. ಸೃಷ್ಟಿಗೆ ಕಾರಣವಾದ ಶಕ್ತಿನೂ ಅವನೇ, ಅದನ್ನು ಪೋಷಿಸೋದು ಅವನೇ ಮತ್ತು ಅದನ್ನು ಕೊನೆಗೊಳಿಸೋದು ಕೂಡ ಅವನೇ. ಯೋಗ ವಿಜ್ಞಾನದಲ್ಲಿ ಇದು ಬರೀ ನಾಶ ಮಾಡೋ ಒಂದು ತತ್ವ ಅಲ್ಲ, ಇದು ಹುಟ್ಟು ಮತ್ತು ವಿಲೀನವಾಗೋ ಪ್ರಕ್ರಿಯೆ. ನೋಡಿ, ಯಾವಾಗ ಆ ಮಹಾಕಾಲ ಪ್ರಕಟವಾಗತ್ತೋ ಸದಾ ಚಲಿಸೋ ಸಮಯ, ಆ ಕಾಲಚಕ್ರಗಳು ಪೂರ್ತಿಯಾಗಿ ಅಳಿಸಿ ಹೋಗತ್ತೆ. ಮನುಷ್ಯನಾಗಿ ಇರೋದರ ಸೌಭಾಗ್ಯ ಏನಂದರೆ, ನಿಮಗಿಷ್ಟ ಇದ್ದರೆ ಇಲ್ಲಿದ್ದುಕೊಂಡು ಕಾಲಭೈರವನ ಪ್ರಕ್ರಿಯೆಗೆ ಒಳಪಟ್ಟಿರೋ, ಅಂದರೆ ಸಮಯದ ಚಕ್ರಕ್ಕೆ ಸಿಲುಕಿರೋ ದೇಹದಲ್ಲೇ ಇದ್ದುಕೊಂಡು ಮಹಾಕಾಲನನ್ನು ಅನುಭವಿಸೋ ಶಕ್ತಿ ನಿಮಗಿದೆ. ಸಮಯದ ಮಿತಿಗಳನ್ನು ದಾಟಿರೋ ಸ್ಥಿತಿ ಅದು. ಎಲ್ಲರೂ ಸಹ ಗೊತ್ತಿಲ್ಲದೇನೆ ಹುಡುಕುತ್ತಿರೋದು ಈ ಮಹಾಕಾಲನನ್ನೇ. ಒಂದು ಗಾಢವಾದ ನಿಶ್ಚಲತೆ, ಅದು ದೇಹವನ್ನು, ಮನಸ್ಸನ್ನು ಮತ್ತು ಸಂಪೂರ್ಣ ಸೃಷ್ಟಿಯನ್ನು ಮೀರಿದ್ದು. ಒಂದು ರೀತಿಯಲ್ಲಿ ನೀವದನ್ನು ದೇವರು ಅನ್ನಬಹುದು, ಶಿವ ಅನ್ನಬಹುದು, ಮಹಾಕಾಲ ಅನ್ನಬಹುದು, ಪರಮ ನಿಶ್ಚಲತೆ ಅಂತಾನೂ ಕರೀಬಹುದು. ಆದರೆ ಈ ನಿಶ್ಚಲತೆಯ ಮಡಿಲಲ್ಲೇ, ಮಹಾಕಾಲನ ಮಡಿಲಲ್ಲೇ ಇಡೀ ಸೃಷ್ಟಿ ಹುಟ್ಟಿರೋದು. ನಾನು ಮತ್ತು ನೀವು ಕೂಡ ಆ ಮಡಿಲನ್ನು ಅನುಭವಿಸೋ ಸಾಮರ್ಥ್ಯ ನಮಗಿದೆ. ಆ ಮಡಿಲಿನ ಜೊತೆ ಒಂದಾಗೋ ಸಾಮರ್ಥ್ಯ ನಮಗಿದೆ. ನಮ್ಮ ದೇಹ, ಮನಸ್ಸು, ಜೀವನದ ಪ್ರಕ್ರಿಯೆ ಅಂತ ನಾವು ಅಂದುಕೊಳ್ಳೋ ಪ್ರತಿಯೊಂದೂ ಸಹ ಕಾಲಭೈರವನ ನಿಯಮಗಳಿಗೆ ಒಳಪಟ್ಟಿದ್ರೂ ಅದು ಸಾಧ್ಯ. ಹಾಗಾಗಿ ಟೈಮ್ ಮತ್ತು ಸ್ಪೇಸ್ನ ಆಚೆಗೆ ನೋಡೋಕೆ, ನಿರಂತರವಾಗಿ ಚಲನೆಯಲ್ಲಿರೋ ಸೃಷ್ಟಿಯ ಆಚೆ ನೋಡೋಕೆ, ಸೃಷ್ಟಿಯ ಮೂಲವನ್ನು ನೋಡೋಕೆ ಅಥವಾ ಮಹಾಕಾಲನನ್ನು ಅನುಭವಿಸೋಕೆ ನಮಗೆ ಬೇಕಾಗಿರೋದು ವೈರಾಗ್ಯ. ವೈರಾಗ್ಯ ಅನ್ನೋ ಪದದಲ್ಲಿ ರಾಗ್ಯ ಅಥವಾ ರಾಗ ಅಂದರೆ ಬಣ್ಣ, ವೈ ಅಂದರೆ ಬಣ್ಣನ ಮೀರೋದು. ಅಂದರೆ ನೀವು ಪಾರದರ್ಶಕವಾದರೆ, ಅಂದರೆ ದೇಹ ಮತ್ತು ಮನಸ್ಸಿನ ಜೊತೆಗಿನ ನಿಮ್ಮ ಗುರುತು ಕರಗಿ ಹೋಗೋದು. ದೇಹ, ಮನಸ್ಸು ಇನ್ನೂ ಇರುತ್ತೆ, ಆದರೆ ಅದರ ಜೊತೆಗಿನ ನಂಟು ಕಳಚಿಕೊಂಡ್ರೆ ಪಾರದರ್ಶಕ ಆಗ್ತೀರ. ಆ ಪಾರದರ್ಶಕತೆಯಲ್ಲಿ ಕಾಲಭೈರವನ ತಾಂಡವದ ಆಚೆಗೂ ನೋಡಬಹುದು. ಸೃಷ್ಟಿಗೆ ಮೂಲ ಕಾರಣವಾದ ಮಹಾಕಾಲನ ಆ ನಿಶ್ಚಲತೆನ, ಆ ಗಹನತೆನ ನೀವು ಅನುಭವಿಸಬಹುದು. ಪ್ರತಿಯೊಬ್ಬರಿಗೂ ಇದನ್ನು ತಿಳಿಯುವ ಸಾಮರ್ಥ್ಯ ಇದೆ, ಪ್ರತಿಯೊಬ್ಬರಿಗೂ ಇದನ್ನು ಅರಿತುಕೊಳ್ಳೋ ಶಕ್ತಿ ಇದೆ. ಅದರ ಪ್ರಶ್ನೆ ಏನೆಂದರೆ, ಜೀವನದ ಅಡಿಪಾಯನ ನೋಡೋಕೆ ನೀವು ಸಿದ್ಧರಿದ್ದೀರಾ? ಯಾಕಂದರೆ ಅಡಿಪಾಯದ ಬಲದ ಮೇಲೆ ಅದಕ್ಕೆ ನಾವು ಎಷ್ಟು ಗಮನ ಕೊಡ್ತೀವಿ ಅನ್ನೋದರ ಮೇಲೆ ಕಟ್ಟಡ ಎಷ್ಟು ಕಾಲ ನಿಲ್ಲುತ್ತೆ, ಅದು ಹೇಗೆ ಕೆಲಸ ಮಾಡುತ್ತೆ, ಎಷ್ಟು ಬಾಳಿಕೆ ಬರುತ್ತೆ ಅನ್ನೋದು ನಿರ್ಧಾರ ಆಗತ್ತೆ. ನಿಮಗೆ ವೈರಾಗ್ಯ ಬಂದರೆ ನಿಮ್ಮ ಮೂಲಕ ಹಾದು ಹೋಗೋ ಅನುಭವಗಳನ್ನು ತಡೆಯೋದಿಲ್ಲ, ಹಿಡಿದಿಟ್ಟುಕೊಳ್ಳೋದಿಲ್ಲ.
ಯಾವುದನ್ನು ವಿರೋಧಿಸಲು ಅಂಟಿಕೊಳ್ಳಲ್ಲ. ಸಂತೋಷ, ನೋವು, ಸೋಲು, ಗೆಲುವು, ಕಷ್ಟ, ವೇದನೆ, ಭಾವೋತ್ಕರ್ಷ ಇವೆಲ್ಲ ನಿಮ್ಮ ಮೇಲೆ ಯಾವ ಗುರುತೂ ಬಿಡದೆ ಹಾದು ಹೋಗುತ್ತವೆ. ಅಂದರೆ ಯಾವುದಕ್ಕೂ ಅಂಟಿಕೊಳ್ಳದೆ ಸಾಗ್ತೀರಿ. ಒಂದು ಸಣ್ಣ ಗೀರು ಕೂಡ ಬೀಳಲ್ಲ. ಆ ಸ್ಥಿತಿಲಿ ನಿಮ್ಮ ಗತಕಾಲ ಅಥವಾ ಭವಿಷ್ಯದ ಚಕ್ರಗಳಲ್ಲಿ ಸಿಕ್ಕಿಕೊಳ್ಳಲ್ಲ, ಅಥವಾ ಸಮಯದ ಜೊತೆ ಮನಸ್ಸಿನ ಗೊಂದಲಗಳಿಗೆ ಬಲಿಯಾಗಲ್ಲ. ಹುಟ್ಟಿನ ನಿರಂತರ ಚಕ್ರ, ಬದುಕಿನ ಕಷ್ಟಗಳು, ಸಾವಿನ ಭಯ, ಈ ಎಲ್ಲ ಚಕ್ರಗಳು ನಿಮ್ಮೊಳಗೆ ನಾಶವಾಗುತ್ತವೆ. ಅವು ನಡೆಯಲ್ಲ ಅಂತಲ್ಲ, ಆದರೆ ಇವೆಲ್ಲವನ್ನ ಮೀರಿ ನೋಡೋ ಶಕ್ತಿ ನಿಮಗೆ ಬರುತ್ತೆ. ಯಾಕಂದರೆ ನೀವು ಜೀವನದ ಮೂಲವನ್ನು ಸ್ಪರ್ಶಿಸಿದ್ರಿ. ಅದನ್ನೇ ನಾವು ಮಹಾಕಾಲ ಅನ್ನೋದು. ಯೋಗ ವಿಜ್ಞಾನದಲ್ಲಿ ಇದನ್ನು ವಿಮೋಚನೆ, ಮುಕ್ತಿ, ಮೋಕ್ಷದ ದ್ವಾರ ಅಂತ ಕರೀತಾರೆ. ಮುಕ್ತಿ ಅಂದರೆ ಎಲ್ಲ ಬಂಧನದಿಂದ ಮುಕ್ತವಾಗೋದು, ಕರ್ಮದ ಆಳವಾದ ಚಕ್ರಗಳಿಂದಲೂ ಸಹ. ಮೂಲತಃ ಏನಂದರೆ, ನೀವು ಹೊತ್ತು ತಿರುಗೋ ಈ ದೇಹ, ಮನಸ್ಸಿನ ಬಗ್ಗೆ ಗೊತ್ತೇ ಇದೆ, ಆದರೆ ನಿಮ್ಮ ಈ ದೇಹ ಕೂಡ ನೆನಪುಗಳ ಒಂದು ಮೂಟೆ. ಅದರಲ್ಲಿ ಪಂಚಭೌತಿಕ ನೆನಪಿದೆ, ವಿಕಾಸದ ನೆನಪಿದೆ, ಕರ್ಮದ ನೆನಪಿದೆ, ಜಾಗೃತ ಮತ್ತು ಸುಪ್ತಾವಸ್ಥೆಯ ನೆನಪುಗಳಿವೆ, ವ್ಯಕ್ತ ಹಾಗೂ ಅವ್ಯಕ್ತ ನೆನಪುಗಳಿವೆ. ಮತ್ತು ಸದ್ಯಕ್ಕೆ ನಿಮ್ಮ ದಿನನಿತ್ಯದ ಕೆಲಸಗಳಿಗೆ ಬೇಕಾದ ನೆನಪು ಅಂದರೆ ಕಾರ್ಕಿ ಎಲ್ಲಿದೆ ಅಂತ ನೆನಪಿಟ್ಟುಕೊಳ್ಳೋದು. ಹೀಗೆ ಒಟ್ಟು 8 ರೀತಿಯ ನೆನಪುಗಳು ನಿಮ್ಮೊಳಗಿವೆ. ಅದನ್ನೇ ನಾನು ಅಂತೀರಿ. ನೀವು ಈ ನೆನಪುಗಳ ಒಟ್ಟು ರೂಪ. ಕರ್ಮ ಅಂದರೆ ಇದೆ. ಕರ್ಮ ಅಂದರೆ ಬರೀ ತಕ್ಷಣಕ್ಕೆ ಏನೋ ಫಲ ಕೊಡೋ ನೆನಪಿನ ಭಾಗ ಮಾತ್ರ ಅಲ್ಲ. ಇದೆಲ್ಲನೂ ಸಹ ನೆನಪೇ. ಈ ನೆನಪೇ ನಿಮ್ಮನ್ನು ಹೀಗೆ ಈ ರೀತಿ ಪ್ರೋಗ್ರಾಮ್ ಮಾಡೋದು. ಇದು ನಿಮ್ಮ ಸಾಫ್ಟ್ವೇರ್. ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಡಿಪೆಂಡ್ ಆಗೋದು ಅದನ್ನು ಎಷ್ಟು ಅರಿವಿಂದ ಬಳಸ್ತೀರಿ, ಅದರ ಜೊತೆ ನೀವು ಎಷ್ಟು ಅಂಟಿಕೊಂಡಿಲ್ಲ, ನಿಮ್ಮ ಮತ್ತು ನಿಮ್ಮ ಸಾಫ್ಟ್ವೇರ್ ಮಧ್ಯೆ ಅಂತರ ಎಷ್ಟಿದೆ ಅನ್ನೋದರ ಮೇಲೆ. ನಿಮ್ಮ ದೇಹ ಅನ್ನೋದು ಒಂದು ರೀತಿಯ ಸಾಫ್ಟ್ವೇರ್, ಮನಸ್ಸು ಮತ್ತು ಭಾವನೆ ಇನ್ನೊಂದು ರೀತಿಯ ಸಾಫ್ಟ್ವೇರ್, ಜೀವಶಕ್ತಿಯ ವರ್ತನೆ ಮತ್ತೊಂದು ರೀತಿಯ ಸಾಫ್ಟ್ವೇರ್. ಈ ಎಲ್ಲ ಬೇರೆ ಬೇರೆ ಪ್ರೋಗ್ರಾಮಿಂಗ್ಗಳು ಸೇರಿ ನೀವು ನಾನು ಅಂತ ಕರೆದುಕೊಳ್ಳೋ ರೀತಿಯಲ್ಲಿ ಕೆಲಸ ಮಾಡುತ್ತವೆ. ಆದರೆ ನೀವು ವೈರಾಗ್ಯವನ್ನು ಬೆಳೆಸಿಕೊಂಡ್ರೆ, ಅಂದರೆ ನಿಮ್ಮೊಳಗಿರೋ ಈ ನೆನಪುಗಳ ಮೂಟೆಯಿಂದ ಒಂದು ಅಂತರ ಕಾಯ್ದುಕೊಂಡಾಗ ನಿಮ್ಮಲ್ಲೊಂದು ಪಾರದರ್ಶಕತೆ ಬರುತ್ತೆ. ಆಗ ಕಾಲಭೈರವನ ಕಾರ್ಯವಿಧಾನದ ಆಚೆಗೆ ಸಮಯನ ಅನುಭವಿಸೋ ಶಕ್ತಿ ಬರುತ್ತೆ ಮತ್ತು ಸಮಯನ ಮಹಾಕಾಲನಾಗಿ ಅರಿತುಕೊಳ್ಳಬಹುದು. ಯೋಗ ಸಂಸ್ಕೃತಿಯಲ್ಲಿ ಸಮಯದ ಸ್ವರೂಪವನ್ನು ವಿವರಿಸೋಕೆ, ಟೈಮ್ ಮತ್ತು ಸ್ಪೇಸ್ನಲ್ಲಿ ಸೃಷ್ಟಿ ಹೇಗೆ ನಡೆಯುತ್ತೆ ಅನ್ನೋದನ್ನು ತಿಳಿಸೋಕೆ ಹಲವು ಕಥೆಗಳಿವೆ. ಅಂಥದ್ದೇ ಒಂದು ಸುಂದರ ಕಥೆ ಮಾರ್ಕಂಡೇಯನ ಕಥೆ. ಭೌತಿಕ ದೇಹ ಮತ್ತು ಈ ಪ್ರಪಂಚದ ಮಿತಿಗಳನ್ನು ಮನುಷ್ಯ ಹೇಗೆ ಮೀರಬಹುದು ಅನ್ನೋದನ್ನು ಈ ಕಥೆ ಸಂಕೇತಿಸುತ್ತೆ. ಕಾಲಭೈರವ ಅನ್ನೋ ಈ ಕಾಲದ ಚಕ್ರವನ್ನು ದಾಟೋದನ್ನು ಇದು ತೋರಿಸುತ್ತೆ. ಮಾರ್ಕಂಡೇಯ ಹುಟ್ಟೋ ಮುಂಚೆ ಅವನ ತಂದೆ ತಾಯಿಗೆ ಆಯ್ಕೆ ಕೊಡಲಾಯಿತು. ಒಬ್ಬ ಮುನಿ ಆಶೀರ್ವಾದ ಮಾಡ್ತಾ ಅವರಿಗೆ ಕೇಳಿದರು, ಅವರಿಗೆ 100 ವರ್ಷಗಳವರೆಗೆ ಬದುಕುವ ಒಬ್ಬ ಸಾಧಾರಣವಾದ ಮಗ ಬೇಕಾ, ಅಥವಾ ಕೇವಲ 16 ವರ್ಷ ಮಾತ್ರ ಬದುಕೋ ಅದ್ಭುತವಾದ ತೇಜಸ್ಸುಳ್ಳ ಮಗ ಬೇಕಾ ಅಂತ. ಆ ಬುದ್ಧಿವಂತ ದಂಪತಿ ಎರಡನೇ ಆಯ್ಕೆನೇ ಆರಿಸಿಕೊಂಡರು. ತಮಗೆ ಒಬ್ಬ ತೇಜಸ್ವಿ ಮಗ ಬೇಕು, ಅವನು ಕೇವಲ 16 ವರ್ಷ ಬದುಕಿದ್ರೂ ಪರವಾಗಿಲ್ಲ ಅಂದರು. ಅವರಿಗೆ ಒಂದು ಅದ್ಭುತ ಅಸಾಧಾರಣ ಮಗು ಹುಟ್ಟಿತು. ಆ ಅದ್ಭುತ ಮಗುವಿನ ಜೊತೆ ಕಾಲ ಕಳೀತಾ 15 ವರ್ಷಗಳು 15 ದಿನಗಳ ತರಹ ಕಳೆದು ಹೋಯಿತು. ಅವನ ಆಯುಸ್ಸು ಮುಗಿಯೋ ಸಮಯ ಹತ್ತಿರ ಬರ್ತಿದ್ದ ಹಾಗೆ 15 ವರ್ಷ ತುಂಬಿದಾಗ ತಂದೆ ತಾಯಿಗೆ ಆತಂಕ ಶುರುವಾಯಿತು. ಎಲ್ಲ ತಂದೆ ತಾಯಿ ತಮ್ಮ ಮಕ್ಕಳ ಜೊತೆ ಎಷ್ಟೋ ನಾಳೆಗಳಿರುತ್ತವೆ ಅನ್ನೋ ಭ್ರಮೆಯಲ್ಲಿರ್ತಾರೆ. ಆದರೆ ಇವರಿಗೆ ತಮ್ಮ ಮಗನಿಗೆ ಯಾವಾಗ ವಿದಾಯ ಹೇಳಬೇಕು ಅನ್ನೋದು ಚೆನ್ನಾಗಿ ಗೊತ್ತಿತ್ತು.
ಇದು ಯಾವ ತಂದೆ ತಾಯಿಗೂ ಬರಬಾರದಂತಹ ಚಿತ್ರಹಿಂಸೆ. ಹುಟ್ಟೋ ಪ್ರತಿಯೊಂದು ಮಗುವಿಗೂ ಎಕ್ಸ್ಪೈರಿ ಡೇಟ್ ಇರುತ್ತೆ. ಆದರೆ ನಮ್ಮ ಮಕ್ಕಳ ಎಕ್ಸ್ಪೈರಿ ಡೇಟ್ ನಮಗೆ ಗೊತ್ತಿರಲ್ಲ ಅಷ್ಟೇ. ಆದರೆ ಅವರಿಗೆ ಗೊತ್ತಿತ್ತು. ಆ ದಿನ ಹತ್ತಿರ ಬರ್ತಿದ್ದ ಹಾಗೆ ಕೊನೆಗೂ ಅವರು ಮಾರ್ಕಂಡೇಯನಿಗೆ ಅವನ ಆಯಸ್ಸಿನ ಸತ್ಯವನ್ನು ಹೇಳಿದರು. 16 ವರ್ಷಕ್ಕೆ ಆಯಸ್ಸು ಮುಗಿಯುತ್ತೆ ಅಂತ. ವಯಸ್ಸಿಗೂ ಮೀರಿ ಜಾಣನಾಗಿದ್ದ ಅವನಿಗೆ ಮುಂದೇನಾಗತ್ತೆ ಅಂತ ಗೊತ್ತಾಯಿತು. ಅವನನ್ನು ಕರೆದೊಯ್ಯೋಕೆ ಸಾವು ಹತ್ತಿರ ಬಂದಾಗ ಮಾರ್ಕಂಡೇಯ ಒಂದು ದಿಟ್ಟ ಹೆಜ್ಜೆ ಇಟ್ಟ. ಅವನು ಹೋಗಿ ಅತ್ಯಂತ ಶಕ್ತಿಯುತವಾಗಿ ಪ್ರಾಣ ಪ್ರತಿಷ್ಠೆ ಮಾಡಿದ್ದ ಕಾಲಭೈರವನ ಶಕ್ತಿಯಿಂದ ಕೂಡಿದ್ದ ಲಿಂಗವನ್ನು ಅಪ್ಪಿಕೊಂಡ. ಲಿಂಗವನ್ನು ತಬ್ಬಿಕೊಂಡ ಕ್ಷಣ ಸಮಯ ಸ್ತಬ್ಧವಾಯಿತು. ಸಾವಿಗೆ ಅವನನ್ನು ಮುಟ್ಟೋಕ್ಕಾಗಲಿಲ್ಲ. ಮಾರ್ಕಂಡೇಯ ಸಮಯದ ಮಿತಿಯೇ ಇಲ್ಲದ ಒಂದು ಆಯಾಮವನ್ನು ತಲುಪಿದ್ದ. ಪುರಾಣಗಳ ಪ್ರಕಾರ ಅವನು 15 ವರ್ಷದವನಾಗೇ ಉಳಿದ. 16ಕ್ಕೆ ಕಾಲು ಇಡಲೇ ಇಲ್ಲ. ಯಾಕಂದರೆ ಅವನು ಮಹಾಕಾಲ ಅನ್ನೋ ಆ ಪ್ರಜ್ಞೆಯನ್ನು ಸ್ಪರ್ಶಿಸಿದ್ದ. ಈ ಕಥೆ ಭೌತಿಕ ದೇಹ ಮತ್ತು ಭೌತಿಕ ಪ್ರಪಂಚದ ಮಿತಿಗಳನ್ನು ಮೀರಬಲ್ಲ ಯೋಗಿಯ ಸಾಮರ್ಥ್ಯವನ್ನು ಸಂಕೇತಿಸುತ್ತೆ. ಕೆಲವು ಪ್ರಾದೇಶಿಕ ಮತ್ತು ಜಾನಪದ ಕಥೆಗಳಲ್ಲಿ, ವಿಶೇಷವಾಗಿ ದಕ್ಷಿಣ ಭಾರತದ ತಮಿಳುನಾಡಿನಲ್ಲಿ, ಹಾಗೆ ಸ್ಕಂದ ಪುರಾಣದಲ್ಲಿ ಕೂಡ ಉಲ್ಲೇಖಿಸಿರುವ ಹಾಗೆ ಭೈರವನ 8ನೇ ಅವತಾರವಾದ ಕಾಲಸಂಹಾರ ಮೂರ್ತಿಯೇ ಮಾರ್ಕಂಡೇಯನಿಗೆ ಚಿರಂಜೀವಿಯಾಗೋ ವರ ಕೊಟ್ಟಿದ್ದು ಅಂತಾರೆ. ಅಷ್ಟಭೈರವ ಅಂದರೆ ಶಿವನ ಅಥವಾ ಭೈರವನ 8 ರೂಪಗಳಲ್ಲಿ ಇದು ಕೊನೆಯ ರೂಪ. ಕಾಲಸಂಹಾರ ಭೈರವ ಅಂದರೆ ಸಮಯನ ನಾಶ ಮಾಡೋ ಭೈರವ. ಇದು ಭ್ರಮೆಯ ನಾಶವನ್ನು ಪ್ರತಿನಿಧಿಸುತ್ತೆ ಮತ್ತು ನಾನು ಅನ್ನೋದು ಪ್ರತ್ಯೇಕವಾದ್ದು ಅನ್ನೋ ಅಜ್ಞಾನದ ನಾಶವನ್ನು ಪ್ರತಿನಿಧಿಸುತ್ತೆ. ಎಲ್ಲ ಕಷ್ಟಗಳಿಗೆ ಮತ್ತು ದೈವತ್ವದಿಂದ ನಾವು ಪ್ರತ್ಯೇಕವಾಗಿದ್ದೀವಿ ಅನ್ಸೋಕ್ಕೂ ಇದೇ ಕಾರಣ. ಈ ಭ್ರಮೆಯ ನಾಶವನ್ನೇ ನಾವು ಜ್ಞಾನೋದಯ ಅಥವಾ ಸಾಕ್ಷಾತ್ಕಾರ ಅಂತ ಕರೆಯೋದು. ಜ್ಞಾನೋದಯ ಅಂದರೆ ಏನನ್ನೂ ಪಡ್ಕೊಳ್ಳೋದಲ್ಲ, ಸಾಧನೆ ಮಾಡೋದಲ್ಲ, ಎಲ್ಲೋ ಹೋಗೋದಲ್ಲ, ಅದು ಅರಿತುಕೊಳ್ಳೋದು ಅಷ್ಟೇ. ಈ ಪ್ರತ್ಯೇಕತೆ ನೀವು ಎಂಜಾಯ್ ಮಾಡಿದ ಅಥವಾ ನರಳಾಡಿದ ಈ ಪ್ರತ್ಯೇಕತೆ ನೀವೇ ಸೃಷ್ಟಿಸಿಕೊಂಡಿರುವ ಒಂದು ಭ್ರಮೆ ಅನ್ನೋದನ್ನು ಅರಿತುಕೊಳ್ಳೋದು. ಮಾರ್ಕಂಡೇಯನನ್ನು ಶೇಷ ಅನ್ನಲಾಗುತ್ತೆ. ಶೇಷ ಅಂದರೆ ಉಳಿದುಕೊಂಡಿದ್ದು ಅಂತ ಅರ್ಥ. ಲೆಕ್ಕದಲ್ಲಿ ನಿಮಗೆ ಗೊತ್ತಿರೋ ಹಾಗೆ 17ನ್ನು 5ರಿಂದ ಭಾಗಿಸಿದರೆ 3 15 ಆಗಿ 2 ಉಳಿಯುತ್ತೆ. ಅದನ್ನೇ ಶೇಷ ಅಂತೀವಿ. ಹಾಗೆಯೇ ಸೃಷ್ಟಿ ಮತ್ತು ಲಯದ ಪ್ರಕ್ರಿಯೆಯಲ್ಲಿ ಪ್ರತಿ ಲಯದ ನಂತರನೂ ಸ್ವಲ್ಪ ಮಟ್ಟದ ಮಾಹಿತಿ ಅಥವಾ ನೆನಪು ಶೇಷವಾಗಿ ಉಳಿಯುತ್ತೆ. ಇದು ಮುಂದಿನ ಸೃಷ್ಟಿಗೆ ಸಹಾಯ ಮಾಡುತ್ತೆ. ಮುಂದಿನ ಸೃಷ್ಟಿ ಶುರುವಾಗೋದೇ ಈ ಶೇಷದಿಂದ. ನಾವು ಬದುಕುತ್ತಿರೋ ಈ ಬ್ರಹ್ಮಾಂಡವನ್ನು ಮತ್ತೊಮ್ಮೆ ಸೃಷ್ಟಿ ಮಾಡಿದ ಆ ಶೇಷನೇ ಮಾರ್ಕಂಡೇಯ ಅಂತ ಹೇಳ್ತಾರೆ. ಈ ರೀತಿ 84 ಸಲ ನಡೆದಿದೆ. ಇದು 84ನೇ ಬಾರಿ. ನಾವು ಇದಕ್ಕೆ ಆಭಾರಿಯಾಗಿರಬೇಕು. ಯಾಕಂದರೆ ಮಾರ್ಕಂಡೇಯ ಹಿಂದಿನ ಸೃಷ್ಟಿಯ ಆ ನೆನಪುಗಳನ್ನು ಅಥವಾ ಆ ಮಾಹಿತಿಯನ್ನೆಲ್ಲ ತಂದಿದ್ದಾನೆ. ಹಿಂದಿನ ಸೃಷ್ಟಿಗಳ ನೆನಪಿನ ಶೇಷವಾಗಿ ಮಾರ್ಕಂಡೇಯ ನಮಗೆ ಸಿಕ್ಕಿದ್ದರಿಂದ ಇವತ್ತು ನಾವಿರೋ ಈ ಸೃಷ್ಟಿಯ ವಿನ್ಯಾಸ ಮತ್ತು ಸಮಯದ ವೇಗವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಯೋಗ ಸಂಪ್ರದಾಯದಲ್ಲಿ ಮಾರ್ಕಂಡೇಯನಿಗೆ ಬಹಳ ಗೌರವ ಕೊಡ್ತಾರೆ. ಯಾಕಂದರೆ ಆತ ಹಿಂದಿನ ಬ್ರಹ್ಮಾಂಡಗಳ ಅಥವಾ ಹಿಂದಿನ ಸೃಷ್ಟಿಗಳ ಶೇಷವನ್ನು ಹೊತ್ತು ತಂದಿದ್ದ. ಈ ಸಂಚಿಕೆ ಹೀಗೆ ಅನಂತ ಕಾಲದವರೆಗೆ ಮುಂದುವರೆಯೋದು ನನಗೆ ಇಷ್ಟ ಇಲ್ಲ. ಬಹುಶಃ ಮುಂದಿನ ಹುಣ್ಣಿಮೆಯ ದಿನ ನಾವು ಕಾಲಭೈರವ ಅನ್ನೋ ದೈವರೂಪದ ಬಗ್ಗೆ ಇನ್ನಷ್ಟು ತಿಳಿಯೋಣ. ಈಶಾದಲ್ಲಿ ಹೇಗೆ ಪ್ರತಿಷ್ಠಾಪನೆ ಮಾಡ್ತಿದ್ದೀವಿ, ನೀವು ಕಾಲಭೈರವನನ್ನು ಹೇಗೆ ಒಲಿಸಿಕೊಳ್ಳಬೇಕು
ಅವನ ವಿಷಯದಲ್ಲಿ ಏನೆಲ್ಲ ಮಾಡಬಾರದು ಅಂತ ಹಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಶಿವಪುರಾಣದಲ್ಲಿ ಹೇಳೋ ಪ್ರಕಾರ ಈ ಬ್ರಹ್ಮಾಂಡದಲ್ಲಿ ಶಿವನ 8 ರೂಪಗಳು ವ್ಯಾಪಿಸಿವೆ. ಈ ಬ್ರಹ್ಮಾಂಡ ದಾರದಲ್ಲಿ ಪೋಣಿಸಿದ ಮುತ್ತುಗಳ ಹಾಗೆ ಅಸ್ತಿತ್ವದಲ್ಲಿವೆ. ಶಿವ ಅಥವಾ ಕಾಲಭೈರವನ ಈ 8 ರೂಪ ಯಾವುದು, ಈ ಸಂಖ್ಯೆನ ಹೇಗೆ ವ್ಯಕ್ತಗೊಳಿಸ್ತೀವಿ ಅದನ್ನು ನಾವು ತುಂಬಾ ಸರಳವಾಗಿ ಅರ್ಥ ಮಾಡ್ಕೋಬಹುದು. ಅದನ್ನು ನಾವು ಮುಂದಿನ ಹುಣ್ಣಿಮೆಯ ದಿನ ನೋಡೋಣ. ಸದ್ಯಕ್ಕೆ ಅರ್ಥ ಮಾಡ್ಕೋಬೇಕಂದ್ರೆ ನೋಡಿ, ಇದು 0, ಸ್ವಲ್ಪ ಶಕ್ತಿ ಅಥವಾ ಸ್ಪಂದ ಸೇರಿ ಹೀಗಾದಾಗ ಶೂನ್ಯವಾಗಿ ಇದ್ದದ್ದು ಈಗ ಅನಂತವಾದ ಸೃಷ್ಟಿಯಾಗ್ತಿದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಪರಿಮಿತ, ಅನಂತ ಅಂತೆಲ್ಲ ಬರೋದು ಸಂಖ್ಯೆ ಇರೋದ್ರಿಂದ. ಅನಂತ ಅಂದರೆ ಎಣಿಸಿ ಮುಗಿಸಲಾಗದಷ್ಟು ದೊಡ್ಡ ಸಂಖ್ಯೆ. ಯಾವುದೂ ಸಂಪೂರ್ಣ ಶೂನ್ಯವಾಗಿ ಇತ್ತೋ ಈಗ ಅನಂತವಾಗಿ ಬದಲಾಯಿತು. ಇಡೀ ಪ್ರಪಂಚದಲ್ಲಿ ಇನ್ಫಿನಿಟಿಗೆ ಇರೋ ಸಂಕೇತ ಇದು. ಯಾಕಂದರೆ ಇದು ಪ್ರಾಚೀನ ಭಾರತದ ಸಂಖ್ಯಾ ಪದ್ಧತಿಯಿಂದ ಬಂದಿರೋದು. ಹಾಗಾಗಿ ಈ ಅನಂತ ಸೃಷ್ಟಿ ಭೌತಿಕ ರೂಪ ಪಡೆದುಕೊಂಡಾಗ, ಅಂದರೆ ನಾವು ಕಾಲಭೈರವ ಅಂತೀವಲ್ಲ, ಅದಕ್ಕೆ ಲಭ್ಯವಾದಾಗ ಅದು 8 ರೂಪ ಪಡೆದುಕೊಳ್ಳುತ್ತೆ. ಭೈರವನ 8 ರೂಪಗಳು. ಯಾಕಂದರೆ 8 ಅನ್ನೋದು ಶೂನ್ಯವಾಗಿದ್ದ ಅದೇ ರೂಪ. ಶಕ್ತಿ ಮತ್ತು ಸ್ಪಂದ ಜೊತೆ ಸೇರಿ ಅದು ಅನಂತವಾಯಿತು. ಆಮೇಲೆ ಅದು ಭೌತಿಕವಾಗಿ ಪ್ರಕಟವಾಯಿತು ಮತ್ತು ಕಾಲಭೈರವ ಅನ್ನೋ ಆ ಶಕ್ತಿಗಳಿಗೆ ಸಂಪೂರ್ಣವಾಗಿ ಒಳಪಟ್ಟಿತು. 8 ರೂಪಗಳು. ಇದೆಲ್ಲದರ ಬಗ್ಗೆ ಬರೋ ಹುಣ್ಣಿಮೆ ಜ್ಯೇಷ್ಠ ಪೌರ್ಣಮಿ ದಿನ ತಿಳಿಯೋಣ. ಅಲ್ಲಿವರೆಗೆ ನಮಸ್ಕಾರ. ದೇವರಾಜ ಸೇವ್ಯಮಾನ ಪಾವನಾಗ್ರಿ ಪಂಕಜಂ ವ್ಯಾಲಯಜ್ಞ ಸೂತ್ರಮಿಂದು ಶೇಖರ